ವಿಧಾನಸಭೆ ಮಾಜಿ ಸದಸ್ಯರಾಗಿದ್ದ ನಾಗನಗೌಡ ಕಂದಕೂರ್ ಮತ್ತು ಹಿರಿಯ ಸಾಹಿತಿ ಹಾಗೂ ವಿಮರ್ಶಕರಾದ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಯಬಯಸುತ್ತೇನೆ. ರಾಜ್ಯದ ಮಾಜಿ ಸದಸ್ಯರಾಗಿದ್ದ ನಾಗನಗೌಡ ಕಂದಕೂರ್ ಅವರು ದಿನಾಂಕ 1/6/1945 ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಕಂದಕೂರ್ ಗ್ರಾಮದಲ್ಲಿ ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. 15ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು 2019ರಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವುದು. ಹಿರಿಯ ರಾಜಕಾರಣಿ ನಾಗನಗೌಡ ಕಂದಕೂರ್ ಅವರು ದಿನಾಂಕ 28/1/2024 ನಿಧನ ಹೊಂದಿರುತ್ತಾರೆ. ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನನ್ಯ ಸಾಧಕರಾಗಿದ್ದ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರು ಕನ್ನಡ ಮತ್ತು ತುಳು ಭಾಷೆಯ ಉನ್ನತಿಗಾಗಿ ಸಮರ್ಪಿಸಿಕೊಂಡಿದ್ದು, ಕರಾವಳಿ ಕರ್ನಾಟಕದ ಯಕ್ಷಗಾನ, ಜಾನಪದ, ಭೂತಾರಾಧನೆ ಕ್ಷೇತ್ರದಲ್ಲಿ ಸಾಕಷ್ಟು ಸಂಶೋಧನೆ ನಡೆಸಿ 100ಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ. ತಾಂಬಿಲ ಮತ್ತು ರಂಗಿತ ತುಳು ನಾಟಕಗಳನ್ನು ಸಹ ರಚಿಸಿದ್ದಾರೆ. ಬಹುಶಃ ಇವರು ತುಳು ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ 2016ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ್ ಪ್ರಶಸ್ತಿಯೂ ಸೇರಿದಂತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2020ನೇ ಸಾಲಿನ ಗೌರವಶ್ರೀ ಪ್ರಶಸ್ತಿ ಸಹಿತ 100 ಪ್ರಶಸ್ತಿಗಳನ್ನು ಇವರಿಗೆ ಲಭಿಸಿದೆ. ಮಂಗಳೂರು ವಿಶ್ವವಿದ್ಯಾಲಯವು ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರು ದಿನಾಂಕ 1/6/2024 ನಿಧನ ಹೊಂದಿರುತ್ತಾರೆ. ಬಹುಶಃ ಅಮೃತ್ ಸೋಮೇಶ್ವರ್ ಅವರು ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಉಳ್ಳಾಲದ ಕೋಟೆಕಾರ್ನಲ್ಲಿ ಜನಿಸಿದವರು. ದೀರ್ಘಕಾಲದ ಅವ್ರ ಜೀವನದಲ್ಲಿ ಜಗತ್ತಿನ ಅನೇಕ ಜಾನಪದ ವಿದ್ವಾಂಸರು ಅವರಿಂದ ಮಾರ್ಗದರ್ಶನವನ್ನು ಪಡೆದಿದ್ದಾರೆ. ಅವರು ಸರ್ವಧರ್ಮ ಸಮನ್ವಯದ ತತ್ವವನ್ನು ತಮ್ಮ ಬದುಕು ಮತ್ತು ಬರಹಗಳಲ್ಲಿ ಪಾಲಿಸಿಕೊಂಡು ಬಂದವರಾಗಿದ್ದರು. ಉಳ್ಳಾಲದಲ್ಲಿ ಹಬ್ಬಕ್ಕೋತ್ಸವವನ್ನು ಕೋಮು ಸೌಹಾರ್ದತೆಗಾಗಿ 1997ರಲ್ಲಿ ಆರಂಭಿಸಿದ್ದಕ್ಕೆ ಮುಖ್ಯ ಕಾರಣಕರ್ತರು ಕೂಡ ಅಮೃತ್ ಸೋಮೇಶ್ವರ್ ಆಗಿದ್ದಾರೆ. ಬಹುಶಃ ಸಮಾಜದ ಎಲ್ಲ ವರ್ಗದವರು ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದ ಒಂದು ಜೀವನ ಸಾಗಿಸಬೇಕು, ಅತ್ಯಂತ ಸಂತೋಷ ವಾತಾವರಣ ಇರಬೇಕೆಂಬ ದೊಡ್ಡ ಕನಸಿಗೆ ವಿಶೇಷ ಕೊಡುಗೆಯನ್ನು ಅವರು ನಮ್ಮ ಕರಾವಳಿ ಮತ್ತು ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟದ್ದನ್ನು ನಾನು ಸ್ಮರಿಸಲಿಕ್ಕೆ ಬಯಸಿ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.